ವ್ಯಕ್ತಿಯಾದಂತಹ ರಾಜುರವರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕವನ್ನ ಪಠಿಸುತ್ತಾ ಕತ್ತಲಿಂದ ನಮ್ಮನ್ನ ಬೆಳಕಿನೆಡೆಗೆ ಕರೆತಂದ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಮ್ಮೂರಿನಲ್ಲಿ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಈ ಗುರು ವಂದನಾ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಮ್ಮೂರಿನ ಜನತೆಗಳು ಎಲ್ಲ ಒಂದು ಒಟ್ಟುಗೂಡಿ ನಮ್ಮೂರ ಹಿರಿಯ ವಿದ್ಯಾರ್ಥಿನಿಯರು ಎಲ್ಲರೂ ಒಂದಾಗಿ ಈ ನಮ್ಮ ಗುರುಗಳಿಗೆ ನಮ್ಮನ್ನ ಒಂದು ಅಜ್ಞಾನದಿಂದ ಜ್ಞಾನದೆಡೆಗೆ ತಂದು ನಮ್ಮ ಜೀವನವನ್ನ ಸಾರ್ಥಕಗೊಳಿಸುವಲ್ಲಿ ನಮಗೆ ಒಂದು ದಾರಿದೀಪವಾದಂತಹ ಗುರುಗಳಿಗೆ ನಾವು ಗುರುವಂದನೆ ಸಲ್ಲಿಸಬೇಕು ಅಂತೇಳಿ ಇವತ್ತೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ. ಇವತ್ತು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮೂರ್ಲಿ ಒಂದು ಕಾರ್ಯಕ್ರಮ ನಮ್ಮೂರಿಗೆ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಇಂಥ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟ ನಮ್ಮೂರ ಜನತೆಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿದ. ಹಾಗೇನೆ ನಮಗೆ ತಂದೆ ತಾಯಿಗಳು ಮತ್ತೆ ಗುರುಗಳು ನಮಗೆ ದೇವರು ಕೊಟ್ಟಂತಹ ಕೊಡುಗೆ. ದೇವರು ನಮಗೆ ತಂದೆ ತಾಯಿ ಮುಖಾಂತರ ಜನ್ಮವನ್ನು ನೀಡ್ತಾನೆ, ಗುರುಗಳು ನಮಗೆ ಜೀವನವನ್ನ ನೀಡ್ತಾರೆ. ಹೇಗಂದ್ರೆ ಒಂದು ದೇವರು ಒಂದು ಮಗುವನ್ನ ಕುರಿತು ಹೇಳ್ತಾನೆ, ನಿನ್ನಲ್ಲಿ ಒಂದು ಅದಮ್ಯವಾದ ಒಂದು ಶಕ್ತಿಯನ್ನು ಅಡಸಿಟ್ಟಿರ್ತೀನಿ. ಆ ಶಕ್ತಿ ನೀನು ಗುರುಗಳಲ್ಲಿ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿ ನೀನು ತಲೆಬಾಗಿ ಸನ್ಮಾರ್ಗದಲ್ಲಿ ನಡೆದೇ ಆದ್ರೆ ನಿನ್ನಲ್ಲಿರುವ ಜ್ಞಾನ ಅವರು ನಿನ್ನ ತಲೆಯ ಮೇಲೆ ಕೈಯಿನ ಸ್ಪರ್ಶವನ್ನು ಮಾಡಿದಾಗ ನಿನ್ನಲ್ಲಿ ಅಡಗಿರುವಂತಹ ಜ್ಞಾನ ಹೊರಬಂದು ನೀನು ವಿಶ್ವವೇ ಗುರುತಿಸುವಂತಹ ವ್ಯಕ್ತಿಯಾಗಿ ಬೆಳಿತೀಯ ಅಂತ ಹೇಳಿ ದೇವರು ನಮ್ಗೊಂದು ವರವನ್ನ ಕೊಟ್ಟಿರ್ತಾನೆ. ಅದು ಈ ಗುರುವಿನ ಮುಖಾಂತರ ಮಾತ್ರ ಅದು ಹೊರಗೆ ಬರಕ್ ಸಾಧ್ಯ. ಯಾಕಂದ್ರೆ ಗುರುವಿಗೆ ಅಂತ ಶಕ್ತಿಯನ್ನ ದೇವರು ಕೊಟ್ಟಿರ್ತಾನೆ. ಅದು ದೇವರು ಕೊಟ್ಟಂತ ವರ ದೇವರಿಂದಲೇ. ಹಾಗಾದ್ರೆ ಅದು ಗುರು ಸ್ಪರ್ಶ ಮಾಡಿದ್ರೆ ಮಾತ್ರ ಅದು ಓಪನ್ ಆಗ್ತಾ ಇದೆ. ಅಂತ ಒಂದು ಶಕ್ತಿಯನ್ನ ಗುರುಗಳಿಗೆ ಕೊಟ್ಟಿದ್ದಾರೆ. ಆ ಗುರುಗಳಿಗೆ ನಾವು ಮತ್ತೊಮ್ಮೆ ತಲೆಬಾಗಿ ನಮಸ್ಕರಿಸೋಣ. ಅಂತಹ ಗುರುಗಳು ಇರೋದ್ರಿಂದ ಇವತ್ತು ಜಗತ್ತಿನಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಎಲ್ಲರೂ ಬೆಳೆಯಕ್ಕೆ ಒಂದು ದಾರಿದೀಪ ಆಗಿರುವಂತದ್ದು. ಹಾಗೇನೆ ನಾನು ಒಂದು ಜ್ಞಾನವನ್ನ ಬೆಳೆಸ್ಕೋಬೇಕು ಅಂತಂದ್ರೆ ನಾವು ಗುರುವಿನ ಕೈ ಹಿಡಿದು ಹೋದ್ರೆ ಮಾತ್ರ ನಾವು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಕ್ಕೆ ಸಾಧ್ಯ. ಒಂದು ಸಣ್ಣ ಒಂದು ಗುರುವಿನ ಮಹತ್ವದ ಬಗ್ಗೆ ಹೇಳ್ತೀನಿ. ಇರುವೆ ಒಂದು ಅಂದ್ರೆ ರಾಮೇಶ್ವರದಿಂದ ಇನ್ನೊಂದು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇರ್ತದೆ. ಅಂದ್ರೆ ಒಂದು 25 ಕಿಲೋಮೀಟರ್ ಅಂತರ ಇರ್ತದೆ. ಆ ಇರುವೆ ಅಲ್ಲಿಗೆ ತಲುಪಬೇಕು ಅಂದ್ರೆ ಅದಕ್ಕೆ 3-4 ಜನ್ಮ ಬೇಕಾಗಿರ್ತದೆ. ಆದ್ರೆ ಅದೇ ಇರುವೆ ಒಬ್ಬ ದೇವಸ್ಥಾನಕ್ಕೆ ಹೋಗುವ ವ್ಯಕ್ತಿಯ ವಸ್ತ್ರದ ಮೇಲೆ ಹೋದ್ರೆ ಅದು ಕೇವಲ 3-4 ಗಂಟೆಯಲ್ಲಿ ತಲುಪಬಹುದು. ಅಂದ್ರೆ ನಾವು ಒಂದು ಭವಸಾಗರವನ್ನ ದಾಟಬೇಕು ಅಂದ್ರೆ ಗುರುವಿನ ಕೈ ಹಿಡಿದು ಭಕ್ತಿಯಿಂದ ಸಾಗಿದೆ ಆದ್ರೆ ನಾವು ಸುಲಭ ದಾರಿಯಲ್ಲಿ ಭವಸಾಗರವನ್ನ ದಾಟಬಹುದು ಅಂತ ಹೇಳ್ತಾ, ಹಾಗೇನೆ ನಾವು ಗುರು ಏನಾದ್ರೂ ನಮ್ಮಲ್ಲಿ ಒಂದು ಕನಸನ್ನ ಬಿತ್ತಿ ಒಂದು ಗುರಿಯನ್ನ ತೋರಿಸಿದ್ರೆ ಆ ಗುರಿಯನ್ನ ನಾವು ತಲುಪಬೇಕು ಅಂದ್ರೆ ಗುರು ನಮ್ಗೆ ಒಂದು ಮಾರ್ಗದರ್ಶನ ಇರ್ತಾರೆ. ಹೇಗೆ ಅಂತಂದ್ರೆ ಒಂದು ಶಾಲೆ ಇರುತ್ತೆ. ಎಲ್ಲಿ ರಾಮೇಶ್ವರದ ಒಂದು ಸಮುದ್ರದ ಹತ್ತಿರದ ಒಂದು ಶಾಲೆ ಇರುತ್ತೆ. ಅಲ್ಲಿ ಶಿವಸುಬ್ರಹ್ಮಣ್ಯಂ ಅನ್ನೋ ಒಬ್ಬ ಮಾಸ್ಟರ್ ಇರ್ತಾರೆ. ಅವರು ಪ್ರತಿದಿನ ಶಾಲೆಗೆ ಬೈಸಿಕಲ್ ನಲ್ಲಿ ಬರ್ತಾ ಇರ್ತಾರೆ. ಬರ್ತಾ ಇರ್ಬೇಕಾದ್ರೆ ಒಂದು ದಿನಪತ್ರಿಕೆಯನ್ನ ತಗೊಂಡ್ಬರ್ತಾ ಇರ್ತಾರೆ. ಯಾಕೆ ತರ್ತಾ ಇರ್ತಾರೆ ಅಂದ್ರೆ ತಮ್ಮಲ್ಲಿರುವ ಮಕ್ಕಳಿಗೆ ಹೊರಗಿನ ಪ್ರಪಂಚದ ಜ್ಞಾನವನ್ನ ಕೊಡ್ಬೇಕು. ಬರೀ ರಾಮೇಶ್ವರ ಒಂದೇ ಪ್ರಪಂಚವಲ್ಲ, ಹೊರಗಿನ ಪ್ರಪಂಚವನ್ನ ಅವರು ಮಕ್ಕಳು ತಿಳ್ಕೋಬೇಕು ಅಂತೇಳಿ ದಿನಪತ್ರಿಕೆನ ತರ್ತಾ ಇರ್ತಾರೆ. ಹಾಗೇನೆ ಅವರು ಒಂದು ಬೋರ್ಡಿನಲ್ಲಿ ಒಂದು ಪಕ್ಷಿಯ ಚಿತ್ರವನ್ನ ಬರೀತಾ ಇರ್ತಾರೆ. ಪಕ್ಷಿ ಚಿತ್ರ ಅಂದ್ರೆ ಅದು ಪಕ್ಷಿ ಗಾಳಿಯನ್ನ ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಗುವಂತ ಒಂದು ಚಿತ್ರವನ್ನ ಬರೀತಾ ಇರ್ತಾರೆ. ಆದ್ರೆ ಮಕ್ಕಳಿಗೆ ಆ ಚಿತ್ರಣದ ಬಗ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಅವರು ಹೊರಗಡೆ ಕರ್ಕೊಂಡೋಗಿ ಪಕ್ಷಿ ಹೇಗೆ ಗಾಳಿಯನ್ನ ತಳ್ಳಿ ಹೋಗ್ತಾ ಇರೋದನ್ನ ನಿಜವಾದ ಪಕ್ಷಿಗಳನ್ನ ತೋರಿಸ್ತಾರೆ. ಎಲ್ಲ ಮಕ್ಕಳು ನೋಡಿ ಖುಷಿಯಾಗಿ ಅವರು ಹೊರಗಡೆ ಹೋಗ್ತಾ ಇರ್ತಾರೆ. ಆದ್ರೆ ಒಬ್ಬ ಮಾತ್ರ ಅಲ್ಲೇ ನಿಂತಿರ್ತಾನೆ. ಹೇಗೆ ಪಕ್ಷಿ ಹೋಗ್ತದೆ ಅನ್ನೋ ಬಗ್ಗೆ ತಿಳ್ಕೊತಾ ಇರ್ತಾನೆ. ಹಾಗೆ ಅವನು ಹೇಳ್ತಾನೆ ಗುರುಗಳ ಹತ್ರ, ಗುರುಗಳೇ ಪಕ್ಷಿಗಳು ಗಾಳಿನ ತಳ್ಳಿ ಮುಂದೆ ಹೋಗ್ತಾ ಇದೆ, ಆದ್ರೆ ವಿಮಾನ ಮಾತ್ರ ಯಾವುದೇ ರೆಕ್ಕೆಯನ್ನ ಬಿಡಿದೆ ಹೋಗ್ತಾ ಇದೆ, ಹೇಗೆ ಅಂತ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೋಡಪ್ಪ, ನಾನು ವಿಮಾನನೂ ನೋಡಿಲ್ಲ, ವಿಮಾನ ನಿಲ್ದಾಣನೂ ಗೊತ್ತಿಲ್ಲ. ನೀನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಓದಿ ನೀನು ವಿಮಾನವನ್ನ ಅಂದ್ರೆ ರಾಕೆಟ್ ಅನ್ನ ಚಂದ್ರನಲ್ಲಿಗೆ ಕೊಂಡೊಯ್ಯುವ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ಹೇಳಿ ಅವನಲ್ಲಿ ಒಂದು ಕನಸನ್ನ ಬಿತ್ತುತ್ತಾರೆ. ಆ ಕನಸನ್ನ ಬಿತ್ತಿದಂತ ಗುರುಗಳಿಂದ ಒಂದು ಪ್ರೇರಣೆಯಾದಂತಹ ಹುಡುಗ ಅವ್ರಿಗೆ ರಾತ್ರಿ ಇಡೀ ನಿದ್ರೆ ಬರೋದಿಲ್ಲ. ನನ್ನ ಗುರುಗಳು ಹೇಳಿದನ್ನ ನಾನು ಚಾಚು ತಪ್ಪದೆ ಮಾಡ್ಲೇಬೇಕು ಅಂತ ಹೇಳಿ ಅವನು ಮುಂದೆ ಒಂದು ಇಂಜಿನಿಯರಿಂಗ್ ಕೋರ್ಸ್ಗೆ ಜಾಯ್ನ್ ಆಗ್ತಾನೆ.
ಅವನು ಇಂಜಿನಿಯರಿಂಗ್ ಕೋರ್ಸ್ಗೆ ಜಾಯ್ನ್ ಆಗಿ ಅವನು ವಿಮಾನ ಕ್ಷೇತ್ರದಲ್ಲಿ ಒಂದು ರಾಕೆಟ್ ಕ್ಷೇತ್ರದಲ್ಲಿ ಉನ್ನತವಾಗಿ ಒಂದು ವ್ಯಾಸಂಗವನ್ನು ಪಡೆದು ಅವನು ಪೈಲಟ್ ಆಗಬೇಕು ಅಂತೇಳಿ ಒಂದು ಇಂಟರ್ವ್ಯೂಗೆ ಹೋಗ್ತಾನೆ. ಇಂಟರ್ವ್ಯೂನಲ್ಲಿ 9 ಜನಕ್ಕೆ ಮಾತ್ರ ಕೆಲಸ ಇರುತ್ತೆ, 10 ಜನ ಇಂಟರ್ವ್ಯೂಗೆ ಬಂದಿರ್ತಾರೆ. ಅದರಲ್ಲಿ ಅವರಿಗೆ ಆ ಇಂಟರ್ವ್ಯೂನಲ್ಲಿ ಆ ವ್ಯಕ್ತಿಗೆ ಇಂಟರ್ವ್ಯೂ ಅವಕಾಶ ಸಿಗೋದಿಲ್ಲ. ಆದರೆ ಮುಂದೆ ಆ ವ್ಯಕ್ತಿ ಓದಿ ನಮ್ಮ ಬೆಂಗಳೂರಿನ ಇಸ್ರೋದಲ್ಲಿ ಕೆಲಸವನ್ನ ಮಾಡ್ತಾರೆ. ಆನಂತರ ಆ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಬೆಳೆದು ರಾಷ್ಟ್ರಪತಿಯಾಗಿ ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾರೆ. ಅವರೇ APJ ಅಬ್ದುಲ್ ಕಲಾಂ ರವರು. ಅಂದ್ರೆ ಒಬ್ಬ ಗುರು ಒಂದು ಬಡತನದ ಹಳ್ಳಿಯಿಂದ ತಂದಂತ ಒಬ್ಬ ವಿದ್ಯಾರ್ಥಿಯನ್ನ ದೊಡ್ಡ ಒಂದು ಆಸೆಯನ್ನ ಬಿತ್ತಿ ಅವನು ವಿಮಾನ ಕ್ಷೇತ್ರ ಅಂದ್ರೆ ಒಂದು ರಾಕೆಟ್ ಉಡಾವಣೆಯ ಮಾಡುವಂತಹ ವ್ಯಕ್ತಿತ್ವಕ್ಕೆ ಬೆಳೆಸೋಂತ ಗುರುಗಳು ಅವರು ಶ್ರೇಷ್ಠ ಅಂತಾನೆ ಹೇಳ್ಬೋದು. ಅಂತ ಒಂದು ವ್ಯಕ್ತಿತ್ವ ಇರುವ ಗುರುಗಳು ಪ್ರಪಂಚದಲ್ಲಿ ಎಲ್ಲ ಇದ್ರೆ ಪ್ರತಿಯೊಬ್ಬರು ಸಾಧಕರಾಗಬಹುದು ಅಂತ ಹೇಳ್ತಾ, ಹಾಗೇನೆ ಒಬ್ಬ ಟೀಚರು ಒಂದು ಶಾಲೆಯಲ್ಲಿ ನೋಡಿರ್ತೀವಿ, ಒಂದು ಸ್ವಲ್ಪ ಜನ ಬುದ್ಧಿವಂತರಿರ್ತಾರೆ, ಸ್ವಲ್ಪ ಜನ ಸಾಧಾರಣವಾಗಿರ್ತಾರೆ, ಕೆಲವರು ದಡ್ಡರು ಇರ್ತಾರೆ. ಇಂತಹ ಒಂದು ವ್ಯಕ್ತಿತ್ವ ಇರುವಂತಹ ಮಕ್ಕಳನ್ನ ಯಾವ ರೀತಿ ಒಂದು ಹಂತಕ್ಕೆ ತರಬಹುದು, ಒಬ್ಬ ಶಿಕ್ಷಕಿ ಯಾವ ತರ ಒಂದು ಶ್ರಮವನ್ನ ಹಾಕ್ತಾರೆ ಅನ್ನೋ ಒಂದು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಪಡಕ್ಕೆ ಇಷ್ಟಪಡ್ತೀನಿ. ಒಬ್ರು ಸುಸುಮತಿ ಅಂತ ಹೇಳಿ ಒಬ್ಬ ಟೀಚರು, ಅವರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಪಾಠವನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಸ್ಕಾಲರ್ಶಿಪ್ ಅಡಿಯಲ್ಲಿ ಇಂಗ್ಲೆಂಡ್ನಲ್ಲಿ ಓದುವಂತ ಒಂದು ಅವಕಾಶಗಳು ಸಿಗುತ್ತೆ. ಅವರು ಇಂಗ್ಲೆಂಡ್ಗೆ ಹೋಗಿ ಕಮ್ಯುನಿಕೇಶನ್ ಸ್ಕಿಲ್ನ ಮೇಲೆ 2 ವರ್ಷ ವಿದ್ಯಾಭ್ಯಾಸವನ್ನ ಮಾಡಿ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಬಂದಾದ್ಮೇಲೆ ಅವರಿಗೆ ಬಾಗಲಕೋಟೆಯ ಜಮೀನ್ದಾರರ ಮಗನೊಂದಿಗೆ ಮದುವೆ ಆಗುತ್ತೆ. ಜಮೀನ್ದಾರರ ಮಗನ ಅಂದ್ರೆ ಅವನು ಫಾರಿನ್ ನಲ್ಲಿ ಓದಿದಂತಹ ವ್ಯಕ್ತಿ, ಅವನು ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತನಾಗಿರ್ತಾನೆ. ಆ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ ಹುಡುಗಿ ಆ ಮನೆಯಲ್ಲಿ ಇರ್ತಾಳೆ. ಅವಳು ಹೊರಗಡೆ ಹೋಗಿ ಕೆಲಸ ಮಾಡಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಆ ಹುಡುಗಿಗೆ ಕೈ ಕಟ್ಟಾಗ್ತಂಗೆ ಆಗ್ತಾ ಇದೆ. ಅವಳು ತುಂಬಾ ವಿದ್ಯಾಭ್ಯಾಸವನ್ನು ಮಾಡಿದಾಳೆ, ನನ್ನ ವಿದ್ಯೆ ವ್ಯರ್ಥ ಆಗ್ತಾ ಇದೆ, ಇದನ್ನ ನನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋ ಮನೋಭಾವದಿಂದ ತನ್ನ ಗುರುಗಳಿಗೆ ಫೋನ್ ಮಾಡ್ತಾಳೆ. ಗುರುಗಳೇ, ನಾನು ಮನೇಲಿ ಇರೋದು ಕಷ್ಟ ಆಗ್ತಾ ಇದೆ, ನನಗೆ ಎಲ್ಲಾದ್ರೂ ಶಾಲೆಯಲ್ಲಿ ಪಾಠ ಮಾಡುವಂತ ಒಂದು ಅವಕಾಶಗಳನ್ನ ಕೊಡಿ ಅಂತ ಹೇಳ್ತಾರೆ. ಆಗ ಅವರು, ನಿಮ್ಮ ಬಾಗಲಕೋಟೆಯ ಪಕ್ಕದಲ್ಲಿ ಒಂದು ಹೈಸ್ಕೂಲ್ ಇದೆ, ಅಲ್ಲಿ ನಾನು ನಿಮ್ಮೂರಿನ ಮುಖಂಡರೊಂದಿಗೆ ಮಾತನಾಡಿ ನಿಮ್ಗೆ ಪಾಠ ಮಾಡುವಂತ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಆ ಹುಡುಗಿ ಮಹಿಳೆನ ಬರಕ್ಕೆ ಹೇಳ್ತಾರೆ. ಅಲ್ಲಿ ನಾವು ಊರಿನ ಮುಖಂಡರೊಂದಿಗೆ ಮತ್ತೆ ಹೆಡ್ ಮಾಸ್ಟರ್ರೊಂದಿಗೆ ಮಾತನಾಡಿ ಅವರಿಗೆ ಪಾಠ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಆ ಟೀಚರು ಆ ಶಾಲೆಯಲ್ಲಿ ಪಾಠವನ್ನ ಮಾಡ್ತಾ ಇರ್ತಾರೆ. ಅವರ ಪಾಠ ಮಾಡುವ ಶೈಲಿಯನ್ನ ನೋಡಿ ಅಲ್ಲಿನ ಹೆಡ್ ಮಾಸ್ಟರ್ ತುಂಬಾ ಖುಷಿಯನ್ನ ಪಟ್ಟು ಅವರ ಶಾಲೆಗೆ ಒಬ್ರು ಒಂದು ಕ್ಲಾಸ್ ಟೀಚರ್ ಆಗಿ ನೇಮಕವನ್ನ ಮಾಡ್ತಾರೆ. ಆ ಟೀಚರ್ಗೆ ತುಂಬಾ ಖುಷಿ ಆಗುತ್ತೆ, ನಾನು ಈಗ ಬಂದಿದ್ದು ನನ್ನನ್ನ ಕ್ಲಾಸ್ ಟೀಚರ್ ಆಗಿ ನೇಮಕ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಅವ್ರಿಗೆ 9D ಅಂತ ಬರುತ್ತೆ. 9th D ಹೆಡ್ ಟೀಚರ್, ಕ್ಲಾಸ್ ಟೀಚರ್ ಆಗಿ ನೇಮಕ ಮಾಡಿರ್ತಾರೆ. ಆದ್ರೆ ಅಲ್ಲಿ ಒಂದು ಶಾಲೆಯಲ್ಲಿ ABCD ಅಂತ ಇರುತ್ತೆ. A ಅಂದ್ರೆ ಚೆನ್ನಾಗಿ ಓದುವಂತ ಮಕ್ಕಳು, B ಅಂದ್ರೆ ಸಾಧಾರಣ, C ಅಂದ್ರೆ ಇನ್ನೂ ಸ್ವಲ್ಪ, D ಅಂದ್ರೆ ದಡ್ಡ ಮಕ್ಕಳು ಅಂತೇಳಿ. ಅವ್ರಿಗೆ ದಡ್ಡ ಮಕ್ಕಳಿರುವ ಶಾಲೆಯನ್ನ ಮಕ್ಕಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದನ್ನ ಬಂದು ಅವರು ತನ್ನ ಸ್ಟಾಫ್ಗಳೊಂದಿಗೆ ಹೇಳ್ಕೊಂಡ್ರು, ನನಗೆ 9th D ಅನ್ನ ನಮ್ಮ ಹೆಡ್ ಮಾಸ್ಟರ್ ಕೊಟ್ಟಿದ್ದಾರೆ ಅಂತೇಳಿ. ಆದ್ರೆ ಇದ್ದಂತ ಸಿಬ್ಬಂದಿಗಳು ಹೇಳ್ತಾರೆ, ಇದು ಅಸಾಧಾರಣ ಕೆಲಸ, ನಿನಗೆ ಕಷ್ಟ ಆಗ್ಬೋದು ಅಂತೇಳಿ. ಆದ್ರೆ ಆ ಟೀಚರು ಅದನ್ನ ಚಾಲೆಂಜ್ ಆಗಿ ತಗೋತಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಟೀಚರು ದಡ್ಡರಿದ್ದ ಮಕ್ಕಳನ್ನ ಯಾವ ತರ ಚಾಲೆಂಜ್ ಆಗಿ ತಗೊಂಡು ಅವರನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಬಲ್ರು ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತಿರೋದು. ಹಾಗೇನೆ ಅವರು ಶಾಲೆಗೆ ಬರ್ತಾರೆ, ಎಲ್ಲ ಮಕ್ಕಳಿಗೆ ಹೇಳ್ತಾ ಇದಾರೆ, ನೀವು ರ್ಯಾಂಕ್ ಬರಬೇಕು, ಆ ಲೆವೆಲ್ಗೆ ಓದ್ಬೇಕು ನೀವು ಅಂತ ಹೇಳಿ ಮಕ್ಕಳಿಗೆ ಹುರಿದುಂಬಿಸ್ತಾ ಇದಾರೆ. ಮಕ್ಕಳು ನಗಡ್ತಾ ಇದಾರೆ, ಮೇಡಮ್ ನಾವು A ಸೆಕ್ಷನ್ ಅಲ್ಲ, ನಾವು D ಸೆಕ್ಷನ್, ನಾವು ದಡ್ಡಿದ್ದೀವಿ ಅಂತ ಹೇಳ್ತಾ ಇದಾರೆ. ಆದ್ರೂ ಟೀಚರ್ಗೆ ಒಂದು ಗೊತ್ತಾಗಿದೆ, ಇವ್ರ ಮಕ್ಕಳು ದಡ್ರು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ಟೀಚರು ತನ್ನ ಗುರುಗಳಿಗೆ ಮತ್ತೊಮ್ಮೆ ಫೋನ್ ಮಾಡ್ತಾರೆ, ಗುರುಗಳೇ ನಮ್ಮ ಮಕ್ಕಳು ನಾವು ದಡ್ರು ಅಂತ ಹೇಳಿ ಮನಸ್ಸಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಹೇಗೆ ಮಾಡೋದು ಅಂತೇಳಿ. ಹಾಗೆ ಅವರು ಮಕ್ಕಳಿಗೆ ಬಂದು ಹೇಳ್ತಾರೆ, ನೋಡಿ ಮಕ್ಕಳೇ, ನಿಮಗೆ ಇಂಗ್ಲೆಂಡಿಂದ ಒಂದು ಪ್ರಶ್ನೆ ಪತ್ರಿಕೆ ಬಂದಿದೆ, ಆ ಪ್ರಶ್ನೆ ಪತ್ರಿಕೆಗೆ ನೀವು ಆನ್ಸರ್ ಅನ್ನ ಮಾಡಿ ಅಂತೇಳಿ. ಆ ಮಕ್ಕಳು ಇಂಗ್ಲೆಂಡಿಂದ ಬಂದಂತ ಪ್ರಶ್ನೆ ಪತ್ರಿಕೆಗೆ ಆನ್ಸರ್ ಅನ್ನ ಮಾಡ್ತಾರೆ. ಆಗ ಅವರು ಆ ಪ್ರಶ್ನೆ ಪತ್ರಿಕೆ ಆನ್ಸರ್ ತಪ್ಪರಿತಾರೆ. ಆದ್ರೂ ಟೀಚರ್ ಬಂದು ನೆಕ್ಸ್ಟ್ ರಿಸಲ್ಟ್ ಅನ್ನು ನೋಡ್ಬಿಟ್ಟು ಹೇಳ್ತಾರೆ, ನೀವು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ, ಇಂಥ ಬುದ್ಧಿವಂತ ಮಕ್ಕಳು ನೀವು ಯಾಕೆ ದಡ್ಡು ಅಂತ ತಿಳ್ಕೊಂಡ್ರಿ, ಇಂಥ ಇಂಗ್ಲೆಂಡ್ ಬಂದ ಪ್ರಶ್ನಿಕೆಗೆ ಇಷ್ಟು ಚೆನ್ನಾಗಿ ಉತ್ತರ ಬರೆದಿರೋರು ಯಾಕೆ ನೀವು ಇಂಥ ದಡ್ಡು ತಿಳ್ಕೊಂಡ್ರು ಅಂತ ಹೇಳಿ ಮಕ್ಕಳಲ್ಲಿ ಹುರಿ ತುಂಬಿಸ್ತಾರೆ, ಅವರಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸ್ತಾರೆ. ಮುಂದೆ ಆ ಟೀಚರ್ನ ಒಂದು ಪಾಠವನ್ನ ಕೇಳ್ತಿದಂತ ಮಕ್ಕಳು, ಒಂದು ಹುಡುಗಿಗೆ 103 ಡಿಗ್ರಿ ಜ್ವರ ಬಂದಿರುತ್ತೆ.
ಆ ಜ್ವರ ಬಂದಿದ್ರು ಆ ಟೀಚರ್ ಕ್ಲಾಸ್ ಅನ್ನ ಕೇಳಲೇಬೇಕು ಅಂತ ಬಂದಿರ್ತದೆ. ಆ ಕ್ಲಾಸ್ ಅನ್ನ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೆಡ್ ಮಾಸ್ಟರ್ ಕೇಳ್ತಾರೆ, ಯಾಕಮ್ಮ ಹೊರ ಹೋಗ್ತಿದೆ ಅಂತ. ಸರ್, ನಂಗೆ 103 ಡಿಗ್ರಿ ಜ್ವರ ಇದೆ, ಅದು ನಾನು ನಮ್ಮ ಟೀಚರ್ ಒಂಥರ ಜಾದುಗಾರರಿದ್ದಂಗೆ, ಅವರ ಪಾಠವನ್ನ ನಾನು ಕೇಳಲೇಬೇಕಿತ್ತು, ಹಾಗಾಗಿ ನಾನು ಜ್ವರ ಇದ್ದು ಬಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ರು ಟೀಚರು ಮಗುವನ್ನ ಜಾದುಗಾರ ಅಂತ ಸೆಳೆತವನ್ನ ಮಾಡ್ತಾರೆ. ಅಂತಹ ಒಂದು ಟೀಚರ್ಗಳು ಎಲ್ರಿಗೂ ಸಿಕ್ಕಿದ್ರೆ ಜೀವನದಲ್ಲಿ ಒಂದು ಬದುಕನ್ನ ಇದು ಮಾಡ್ಕೋಬಹುದು. ಹಾಗೇನೆ ಆ ಟೀಚರ್ನ ನಂತರ ಅವರು ಯಾವ ತರ ಹೋಲ್ಡಿಂಗ್ ಇಟ್ಟಿರ್ತಾರೆ ಅಂದ್ರೆ ಪ್ರತಿ ಮಗು ಅವರ ಪಾಠವನ್ನ ಕೇಳುವ ಕಡೆನೆ ಗಮನಿಸ್ತಾ ಇರ್ಬೇಕು. ಅಂದ್ರೆ ಪಾಠ ಮಾಡ್ತಾರೆ, ಅವ್ರ ಕಡೆ ಗಮನಿಸ್ತಾ ಇರ್ಬೇಕು ಅಂತ ಒಂದು ಹೋಲ್ಡಿಂಗ್ ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ಮಕ್ಕಳುಗಳು ಮಾಡುವ ಕಡೆ ತಿರುಗ್ತಾರೆ. ಆ ನಂತರ ಕಿಟಿ ಕಡೆ ನೋಡ್ತಾ ಇರ್ತಾರೆ. ಟೀಚರ್ಗೆ ಯಾಕೆ ಹಿಂಗೆ ತಿರುಗಿ ನೋಡ್ತಾ ಇದಾರೆ ಅಂತ ಹೇಳಿದ್ರೆ ಪದೇ ಪದೇ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ಸಲ ಅವ್ರ ಕಡೆ ಕರೆದಾಗ ಆ ಕಡೆ ನೋಡ್ತಾರೆ, ಮತ್ತೆ ಕಿಟಕಿಯ ಕಡೆ ನೋಡ್ತಾ ಇರ್ತಾರೆ. ಆಗ ಟೀಚರು ಕಿಟಕಿ ಏನಿರ್ಬೋದು ಆ ಕಡೆ ಅಂತ ಹೋಗಿ ಬಾಗಿಲು ತೆಗೆದು ನೋಡ್ಬೇಕಾದ್ರೆ ಒಬ್ಬ ರೈತ ಒಂದು ಹಸುವನ್ನ ಎಳಿತಾ ಇರ್ತಾನೆ. ಆ ಹಸು ಆ ಕಡೆ ಎಳಿತಾ ಇರ್ತದೆ, ಮತ್ತೆ ಇವ್ನು ಈ ಕಡೆ ಎಳಿತಾ. ಅಂದ್ರೆ ಟೀಚರು ಪಾಠ ಮಾಡುವಾಗ ಇವ್ನು ಕರೆದಾಗ ಈ ಕಡೆ ಬರ್ತಾ ಇರ್ತಾರೆ, ಅವ್ರು ಆ ಕಡೆ ನೋಡ್ತಾರೆ. ಆ ಒಂದು ಮನಸ್ಥಿತಿ ಅಲ್ಲಿ ಹಸುವಿನಲ್ಲಿ ಏನಾಗಿದೆ, ಹಸು ಒಂದ್ ಕಡೆ ಎಳಿತಾ ಇದೆ, ರೈತ ಒಂದ್ ಕಡೆ ಎಳಿತಾ ಇದ್ದಾನೆ, ಅದು ಬರ್ತಾ ಇದ್ದಾರೆ. ಆಗ ಟೀಚರ್ ಅನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ, ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಮಕ್ಕಳಿಗೆ ಹಸುವನ್ನ ತೋರಿಸಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಹುಲ್ಲುಗಳನ್ನ ಕಿತ್ತು ಒಂದು ಕಟ್ಟನ್ನ ಮಾಡಿ ಆ ಹಸುವಿಗೆ ಆ ಹುಲ್ಲನ್ನ ನೀನು ತಿನ್ನ ಕೊಡ್ಬೇಡ, ರೈತನ ಕೈ ಕೊಡ್ತಾರೆ. ಅದನ್ನ ಬರೀ ತೋರ್ಸು ಸಾಕು, ಅದು ಸುಮ್ಮನೆ ಬರುತ್ತೆ. ಅಂದ್ರೆ ಹಸುವಿಗೆ ಏನ್ ಬೇಕಿತ್ತು, ಆ ಹುಲ್ಲು ಬೇಕಿತ್ತು ಅಷ್ಟೇನೆ, ಅದನ್ನ ತೋರಿಸ್ತಾರೆ, ತಿನ್ನ ಕೊಡಲ್ಲ. ಆಗ ಹಸು ಅವ್ರ ಜೊತೆ ಹೋಗುತ್ತೆ. ಮಕ್ಕಳು ಅಷ್ಟೇನೆ, ಅವ್ರಿಗೆ ಏನ್ ಬೇಕಿತ್ತು ಅದನ್ನ ಗುರುಗಳು ತೋರಿಸಿದ್ರು. ಅವರು ಅವ್ರ ಪಾಠ ಮಾಡುವಾಗ ಅವ್ರ ಕಡೆ ಗಮನವನ್ನ ಕೊಡ್ತಾರೆ. ಹಾಗೆ ಅವರು ತನ್ನ ಹೋಲ್ಡಿಂಗ್ ಅಲ್ಲಿ ಇಟ್ಕೊಂಡಂತ ಟೀಚರು ಮುಂದೆ ಅದೇ 9th ಮಕ್ಕಳನ್ನ 87%ಗೆ ರಿಸಲ್ಟ್ ಅನ್ನ ತರ್ತಾರೆ. ಅದೇ ಹೆಡ್ ಮಾಸ್ಟರ್ ಹೇಳ್ತಾರೆ, ಈ ಡಿ ಸೆಕ್ಷನ್ ಮಕ್ಕಳನ್ನೇ ಎ ಸೆಕ್ಷನ್ ಮಾಡೋಣ ಅಂತ ಒಂದು ಲೆಕ್ಕಾಚಾರಕ್ಕೆ ಬರ್ತಾರೆ. ಅಂದ್ರೆ ಆ ಲೆವೆಲ್ಗೆ ತಂದು ನಿಲ್ಲಿಸಿರ್ತಾರೆ. ಮುಂದೆ ಅವರು SSLC 100% ರಿಸಲ್ಟ್ ನ ತರ್ತಾರೆ. ಅಂತ ಒಂದು ಟೀಚರ್ಗಳು ಪ್ರತಿಯೊಬ್ಬರಿಗೂ ಬೇಕು. ಯಾಕಂದ್ರೆ ದೊಡ್ಡ ಮಕ್ಕಳನ್ನ 100% ರಿಸಲ್ಟ್ ತರುವಲ್ಲಿಗೆ ತಂದಂತಹ ಟೀಚರ್ಗಳು ಎಲ್ರಿಗೂ ಸಿಕ್ಕಿದ್ದಾರೆ. ಅಂತ ಒಂದು ಟೀಚರ್ಗಳ ಒಂದು ಸರಿಯಾದ ರೀತಿ ಬಳಕೆಯನ್ನ ಮಾಡ್ಕೊಳ್ಳೋಣ. ಹಾಗೆ ಟೀಚರ್ಗಳು ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನ ಸಾಧಕನಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಒಬ್ಬ ಕಳ್ಳನಾಗೋ ಭ್ರಷ್ಟನಾಗೋ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಶಾಲೆಯಲ್ಲಿ ಒಂದು ಹುಡುಗ ಒಂದು ಬ್ಯಾಗ್ನಲ್ಲಿ ಒಂದು ವಾಚನ ತೆಗೆದು ನೋಡ್ತಾ ಇರ್ತಾನೆ. 10 ನಿಮಿಷಕ್ಕೊಮ್ಮೆ ಒಂದು ವಾಚನ ತೆಗೆದು ನೋಡ್ತಾ ಇರ್ತಾನೆ. ಆ ಪಕ್ಕದಲ್ಲಿದ್ದಂತ ಒಂದು ಹುಡುಗ ಯಾಕೆ ಇವರು ಬ್ಯಾಗ್ನಲ್ಲಿ ಒಂದು ಇದನ್ನ ವಾಚ್ ತೆಗೆದು ನೋಡ್ತಾ ಇದ್ದಾನೆ ಅಂತ ಹೇಳಿ ನೋಡ್ತಾನೆ. ಆ ವಾಚ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೋಡಿ ಸಮಯ ನೋಡಿ ಹುಡುಗ ಆ ವಾಚನ್ನ ಕದ್ದು ಬಿಡ್ತಾನೆ. ಆ ವಾಚನ್ನ ಕದ್ದಾಗ ಅವನು ಮತ್ತೆ ವಾಚನ್ನ ಬ್ಯಾಗಲ್ಲಿ ನೋಡ್ತಾನೆ, ವಾಚ್ ಇರೋದಿಲ್ಲ. ಅವನಿಗೆ ತುಂಬಾ ಆತಂಕ ಆಗಿ ಎಲ್ಲರನ್ನ ಕೇಳ್ತಾನೆ, ಒಬ್ರವರ್ಗ ವಾಚ್ ಕೊಡೋದಿಲ್ಲ. ಆನಂತರ ಅವನು ಗುರುಗಳಲ್ಲಿ ಹೋಗಿ ಹೇಳ್ತಾನೆ, ನನ್ನ ವಾಚ್ ಇತ್ತು, ಅದು ನನ್ನ ತಾಯಿ ಕೊಡಿಸಿದ್ದು, ನನ್ನ ತಾಯಿ ಈಗಿಲ್ಲ, ನನ್ನ ತಾಯಿಯ ನೆನಪಿಗೋಸ್ಕರ ಆ ವಾಚನ ಇಟ್ಕೊಂಡಿದೆ, ಆ ವಾಚ್ ನೋಡಿದ್ರೆ ನನ್ನ ತಾಯಿಯ ನೆನಪು ಬರುತ್ತೆ, ಅಂತ ವಾಚನ ಯಾರೋ ಕದ್ದಿದ್ರು ಅಂತ ಹೇಳ್ತಾನೆ ಹುಡುಗ. ಆಗ ಮಾಸ್ಟ್ರು ಇಂಥ ಒಂದು ಕಳತನ ಮಾಡೋ ಹುಡುಗ ನಮ್ಮಲ್ಲಿದ್ದಾರೆ, ಆದ್ರೆ ಈ ಎಲ್ಲರ ಸಮ್ಮುಖದಲ್ಲಿ ಹುಡುಗನನ್ನ ಕಳ್ಳ ಅಂತ ಹೇಳಿದ್ರೆ ಅವ್ನ ಭವಿಷ್ಯ ಹಾಳಾಗ್ಬೋದು ಅಂತ ಹೇಳಿ ಅವ್ರು ಒಂದು ಯೋಚನೆಯನ್ನ ಮಾಡಿ ಎಲ್ಲ ಹುಡುಗರನ್ನ ಒಂದೆಡೆ ನಿಲ್ಲಿಸಿ ಅವರ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಅವರ ಜೇಬಿನಲ್ಲಿ ಪ್ರತಿಯೊಬ್ಬರ ಜೇಬಿನಲ್ಲಿ ಹುಡುಕ್ತಾರೆ. ಅದು ಒಬ್ಬನ ಜೇಬಿನಲ್ಲಿ ವಾಚ್ ಇರುತ್ತೆ, ಆದ್ರೆ ಅಲ್ಲಿರುವ ಹುಡುಗರು ಯಾರಿಗೂ ಕಳ್ಳತನ ಮಾಡೋದು ಗೊತ್ತಾಗೋದಿಲ್ಲ. ಹೀಗೆ ಒಂದು 15 ವರ್ಷ ಅಥವಾ 20 ವರ್ಷ ಕಳೆದ ನಂತರ ನಾವು ಮಾಡುತ್ತಿರುವ ಹಾಗೇನೆ ಗುರುವಂದನಾ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಒಬ್ಬ IAS ಅಧಿಕಾರಿ ವೇದಿಕೆಗೆ ಬಂದು ತನ್ನ ಅನಿಸಿಕೆಯನ್ನ ಹೇಳುವಂತ ಸಂದರ್ಭ. ಆ ಸಂದರ್ಭದಲ್ಲಿ ಅವನು ತಾನು ಮಾಡಿದ ಕಳ್ಳತನವನ್ನ ಹೇಳ್ತಾನೆ. ನಾನು ಹಿಂದೆ ವಾಚನ ಕದ್ದಿದೆ, ನಾನು ಕದ್ದಾಗ ನನ್ನ ಗುರುಗಳು ಏನಾದ್ರು ನೀನೇ ಕಳ್ಳತನ ಮಾಡಿದಂತ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಹೇಳಿದ್ರೆ ಅಥವಾ ನನ್ನ ಶಾಲೆಯಿಂದ ತೆಗೆದಿದ್ರೆ ನಾನು IAS ಅಧಿಕಾರಿ, ಇದು ಈಗ ಬಂದಿರೋ IAS ಅಧಿಕಾರಿಯಾಗಿ ಸಾಧ್ಯ ಇರಲಿಲ್ಲ. ನನ್ನ ಗುರುಗಳ ಒಂದು ಕರುಣೆಯಿಂದ ನಾನು ಇವತ್ತು IAS ಅಧಿಕಾರಿ ಆಗಿದ್ದೀನಿ ಅಂತ ಹೇಳಿದಾಗ ಆ ಗುರುಗಳು ಎದ್ದು ನಿಂತ್ಕೊಂಡು ಹೇಳ್ತಾರೆ, ನನಗೆ ನೀನು ಕಳ್ಳತನ ಮಾಡೋದು ಗೊತ್ತೇ ಇರಲಿಲ್ಲ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇವ್ರಿಗೆ ಹೇಗೆ ಗೊತ್ತಾಗ್ಲಿಲ್ಲ ಅಂತ. ಆದ್ರೆ ಆ ವಾಚನ ತೆಗೆಯುವಾಗ ಗುರುಗಳು ಸಹ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡಿದ್ರು. ಅಂದ್ರೆ ನನಗೂ ಸುಧಾ ನನ್ನ ವಿದ್ಯಾರ್ಥಿ ಕಳ್ಳ ಅಂತ ಗೊತ್ತಾಗ್ಬಾರ್ದು ಅಂತೇಳಿ. ಅಂದ್ರೆ ಗುರುಗೆ ಏನಂದ್ರೆ ತನ್ನ ವಿದ್ಯಾರ್ಥಿನೂ ಸಹ ಒಳ್ಳೆಯವನಾಗಿರ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನೋಡ್ತಾರೆ ಹೊರತು ಕಳ್ಳನಾಗಿ ಅನ್ನೋದು ಅವರಲ್ಲಿ ಇರೋದಿಲ್ಲ. ಅಂತ ಗುರುಗಳನ್ನ ಕಂಡಂತ ನಾವು ನಮ್ಮ ಗುರುಗಳೆಲ್ಲರಿಗೂ ಒಂದು ಹೃತ್ಪೂರ್ವಕವಾದ ಒಂದು ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ಕೋರೆಗಳ ತಿದ್ದಿದವರು, ತಮ್ಮ ನೋವ ನಮ್ಮ ನಗಿಸಿದವರು, ನಮ್ಮ ನೋವಲ್ಲಿ ನೊಂದವರು, ನಮ್ಮ ನಗುವಲ್ಲಿ ಮಗುವಾದವರು, ನಮ್ಮೆಲ್ಲ ಕಾಟವ ಸಹಿಸಿದವರು, ಗದರಿಕೆಯಲ್ಲೂ ಪ್ರೀತಿ ಇಟ್ಟವರು, ಕೊನೆಯವರೆಗೂ ನಮ್ಮ ಖುಷಿಯ ಬಯಸೋ ಶಿಕ್ಷಕರು.
ವಿದ್ಯೆಯ ಕಲಿತ ಬಡವ ಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ ಎನ್ನುವ ಹಾಗೆ ವಿದ್ಯೆಯನ್ನ ಕಲಿತಂತ ವ್ಯಕ್ತಿ ಎಲ್ಲಿ ಹೋದ್ರೂ ಕೂಡ ಅವನು ತನ್ನ ಉಳಿಕ ನುಡಿಯನ್ನ ಪ್ರಸ್ತುತಪಡಿಸಿದಂತಹ ಹಿರಿಯ ವಿದ್ಯಾರ್ಥಿಯಾದಂತಹ ರಾಜೂರವರಿಗೆ ಧನ್ಯವಾದಗಳು. ಮನುಜ ಕುಲದ ಆಶಾ ಕುಸುಮಗಳು, ಮನೆ ಮನಗಳ ಬೆಳಗುವ ಭರವಸೆಯ ದೀಪಗಳು, ಭವ್ಯ ರಾಷ್ಟ್ರದ ಭಾಗ್ಯೋದಯದ ವ್ಯಕ್ತಿತ್ವದ ಮುನ್ಸೂಚನೆಯ ಭವಿಷ್ಯದ ರೂವಾರಿಗಳು. ಈ ಶಾಲೆಯಲ್ಲಿ ತಮಗಾದಂತಹ ಅನುಭವಗಳನ್ನ, ಇಲ್ಲಿ ಕಲಿತಂತಹ ಶಿಕ್ಷಕರಿಂದ ಪಡೆದಂತಹ ಮಹತ್ವದ ತಿರುವುಗಳನ್ನ, ತನ್ನ ಜೀವನದುದ್ದಕ್ಕೂ ಅಳವಡಿಸಿಕೊಂಡ ಮಾರ್ಗದರ್ಶನದ ರೂವಾರಿಗಳನ್ನ, ಪ್ರತಿಯೊಂದು ಹಂತದಲ್ಲಿ ತಾನು ಕಂಡು ಕೇಳರಿಯದ ಅದೆಷ್ಟೋ ಕನಸುಗಳ ನನಸುಗಳ ಸಾಗರದಲ್ಲಿ ಬೆಳೆದಂತಹ ಅನೇಕ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನ, ಅನಿಸಿಕೆಗಳನ್ನ ವೇದಿಕೆ ಮುಂದೆ ವ್ಯಕ್ತಪಡಿಸಲಿದ್ದಾರೆ. ಮೊದಲಿಗೆ ಹಿರಿಯ ವಿದ್ಯಾರ್ಥಿಯಾದಂತಹ ಯೋಗೇಶ್ ರವರು ತಮ್ಮ ಈ ಶಾಲಾ ದಿನಗಳಲ್ಲಿ ಕಳೆದಂತಹ ಸವಿ ನೆನಪುಗಳನ್ನ ಎಲ್ಲರೊಂದಿಗೆ ಪ್ರಸ್ತುತಪಡಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳಿಗೆ ಮತ್ತು ನಮ್ಮೆಲ್ಲರನ್ನ ಇಲ್ಲಿಯವರೆಗೆ ಒಂದು ಅನಿಸಿಕೆಯನ್ನು ಹೇಳೋದಕ್ಕೆ ಬೆಳೆಸ್ತಕ್ಕಂಥ ಒಂದು ಸಾಹಸವನ್ನು ಮಾಡಿದಂಥ ಅವರ ಒಂದು ತ್ಯಾಗವನ್ನು ನಾನು ಇಲ್ಲಿ ನೆನೆಸ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ನನ್ನ ಗ್ರಾಮದ ಪರವಾಗಿ, ನನ್ನ ಎಲ್ಲ ಗುರು ಹಿರಿಯರ ಪರವಾಗಿ ಮತ್ತು ನನ್ನ ಹಿತೈಷಿಗಳ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮತ್ತು ಅವರ ಒಂದು ಪಾದಕಮಲಗಳಿಗೆ ಮತ್ತೊಮ್ಮೆ ನಾನು ವಂದಿಸ್ತಾ ನನ್ನ 2 ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕುತಿ ಅಂತ ಒಂದು ಮಹಾನ್ ಒಂದು ವೇದವಾಕ್ಯ ಇದೆ. ಅಂದರೆ ನಾವು ಯಾವತ್ತು ಗುರುವಿಗೆ ಯಾವತ್ತು ವಿಧೇಯನಾಗಿರ್ತೀವೋ ಅಲ್ಲಿವರೆಗೆ ನಮಗೆ ಯಾವುದೇ ಒಂದು ವಿದ್ಯೆ ಕೂಡ ನಮಗೆ ಹತ್ತೋದಿಲ್ಲ ಅಂತ ಅನ್ನೋದು ಇದರ ಒಂದು ಇದು ತಿರುಳು. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ಗುರುಗಳ ಬಗ್ಗೆ ಒಂದು ಅಸಡ್ಡೆ ಭಾವನೆಯನ್ನ ಕಾಣ್ತಾ ಇರ್ತಕ್ಕಂಥದ್ದನ್ನ ಸಾಕಷ್ಟು ಗಮನಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಇದ್ರ ಮೂಲಕ ನಾನು ಕಲಿತೀನಿ ಅನ್ನೋ ಒಂದು ತಾತ್ಸಾರ ಮನೋಭಾವ ಆಗಿರ್ಬೋದು. ಆದರೆ ಒಂದು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಗುರು ಇಲ್ದೇನೆ ನಮ್ಮ ಒಂದು ಬದುಕು ಸಂಪೂರ್ಣ ಪರಿಪೂರ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪೂರಕವಾದಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಮ್ಮ ಮುಂದೆ ಇದೇ ಶಾಲೆಯಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಇಲ್ಲದೇನೆ ಇದ್ದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಊರಿಗೆ ಒಂದು ಕೀರ್ತಿಯನ್ನು ತಂದಂಥ ನಮ್ಮೆಲ್ಲರ ಒಂದು ಹಿರಿಯರು ಆದಂಥ ನಮ್ಮ ಶಿವರಾಜಣ್ಣ ಅವರು ಸಾಕಷ್ಟು ಒಂದು ಎತ್ತರಿಕೆ ಬೆಳೆದಂಥ ವ್ಯಕ್ತಿ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಒಂದು ಅನಿಸಿಕೆ ಏನಂತಾರೆ, ಅವರು ಕೂಡ ತಮ್ಮ ಗುರುಗಳ ಪರವಾಗಿ ನಮ್ಮೆಲ್ಲರ ಪರವಾಗಿ 1-2 ಅನಿಸಿಕೆ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ನಂತರದಲ್ಲಿ ನಾನು ಅವ್ರನ್ನ ಬೇಡ್ಕೊತಾ ಇದ್ದೀನಿ. ಯಾಕೆಂತಂದ್ರೆ ಈ ಒಂದು ಶಾಲೆಯಲ್ಲಿ ಸಾಕಷ್ಟು ಏನು ಮುಂದೆ ಕೂತಿದಾರೋ ಇವರೆಲ್ಲರೂ ಕೂಡ ತುಂಬಾ ಒಂದು ಮಾರ್ಗದರ್ಶನ. ಈಗ ನಮ್ಮ ವೈರ್ಮುಡಿಗೌಡರು ಈ ಒಂದು ಶಾಲೆಗೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಮ್ಮ ಏನ್ ಶ್ರೀನಿವಾಸ್ ಮಾಸ್ಟರ್ ಸರ್ ಇದ್ದಾರೋ ಅವ್ರಿಗೆ ಸಾಕಷ್ಟು ಬಂದು ಅವಾಗ ಹೇಳ್ತಾ ಇದ್ದಂಥವ್ರು, ಮಾಸ್ಟರ್ ನಾವು ನಿಮ್ ಜೊತೆ ಇದ್ದೀವಿ ಅಂತ ಅಂದ್ಬಿಟ್ಟು ನಾವು ಕಣ್ಣಾರೆ ಕಂಡಿದ್ದೀವಿ, ಅವ್ರನ್ನ ಕಣ್ಣಾರೆ ಕಂಡಿದ್ದೀವಿ. ಈ ಒಂದು ನಮ್ಮ ಶ್ರೀನಿವಾಸ್ ಸರ್ಗೆ ತುಂಬಾ ಧೈರ್ಯ ಕೊಡ್ದಂಥವ್ರು, ಅವ್ರಿಗೆ ನಾನಿದ್ದೀನಿ ನಿಮ್ ಜೊತೆ ಅಂತ ಹೇಳ್ದಂಥ ವ್ಯಕ್ತಿ ಅವರು ನಮ್ಮ ಕಣ್ಣಾರೆ ಇದ್ದಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಹಿರಿಯರು ಕೂಡ ಈ ಒಂದು ಶಾಲೆಯ ಬಗ್ಗೆ ಸಾಕಷ್ಟು ಅಪಾರವಾದಂಥ ಗೌರವವನ್ನ ಹೊಂದಿರ್ತಕ್ಕಂಥದ್ದು ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಾರೆ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು, ನಾನು ಕೂಡ ಒಂದು 2 ವರ್ಷ ಶಿಕ್ಷಕ ವೃತ್ತಿಯನ್ನ ನಾನು ಮಾಡಿದೆ. ಈಗ ಒಂದು ಬೇರೆ ಸ್ಥಾನಕ್ಕೆ ಹೋಗಿರ್ಬೋದು, ಆದ್ರೆ ಜನ ಗುರುತಿಸುವಂಥದ್ದು ಏನು ಅಂತಂದ್ರೆ ಶಿಕ್ಷಕರನ್ನ ಯಾವತ್ತು ಗುರುಗಳ ಸ್ಥಾನದಲ್ಲಿ, ಬೇರೆ ಯಾವುದೇ ಜಾಬ್ನಲ್ಲಿ ಇದ್ದು ರಿಟೈರ್ಡ್ ಆಗ್ಲಿ ಇಲ್ಲ ಒಂದು ದೊಡ್ಡ ಸ್ಥಾನದಲ್ಲಿ ಹೋದ್ರೆ ಅವ್ರನ್ನ ಬಾಸ್ ಅಂತ ಹೇಳ್ತೀವಿ, ಇಲ್ಲ ಸಾಹೇಬ್ರೆ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ ಮನಸಾರೆ ಗುರು ಅಂತ ಒಂದು ಗೌರವಿಸ್ತಕ್ಕಂಥ ವ್ಯಕ್ತಿ ಯಾರು ಇದ್ರೆ ನಮ್ಮ ಭೂಮಿ ಮೇಲೆ ಆ ಒಂದು ಗುರುಗಳು ಮಾತ್ರ, ಶಿಕ್ಷಕರು ಮಾತ್ರ. ಆ ಒಂದು ಶಿಕ್ಷಕರಿಗೆ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳು, ಸಿದ್ದರಾಜು ಆಗಿರ್ಬೋದು, ಇದರಿಂದ ಸಾಕಷ್ಟು ನನ್ನ ಹಿರಿಯ ವಿದ್ಯಾರ್ಥಿಗಳು, ನನ್ನ ಸ್ನೇಹಿತರು, ನನ್ನ ತಮ್ಮಂದಿರು ಇರ್ಬೋದು, ಇವರೆಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀನಿ ಅಂತ ಹೇಳಿದಾಗ ತುಂಬಾನೇ ಸಂತೋಷ ಆಯ್ತು. ನಮ್ಮ ಒಂದು ಸಹಕಾರವನ್ನ ಕೇಳಿದ್ರು. ನಮ್ಮ ಸಹಕಾರ ಇದ್ರಲ್ಲಿ ಏನೇನೂ ಇಲ್ಲ. ಅವರ ಒಂದು ನಮ್ಮ ತಂಗಿಯಂದಿರಾಗಿರ್ಬೋದು, ಇಲ್ಲ ನಮ್ಮ ತಮ್ಮಂದಿರಾಗಿರ್ಬೋದು, ಇಲ್ಲ ನಮ್ಮ ಹಿರಿಯವರು ಯಾರೇ ಆಗಿರ್ಬೋದು, ಸಾಕಷ್ಟು ಶ್ರಮವನ್ನ ಇಷ್ಟೆಲ್ಲ ಸೇರಿಸ್ಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಗುರುಗಳಿಗೆ ಈ ಒಂದು ಸಂದರ್ಭದಲ್ಲಿ ಒಂದು ಗೌರವವನ್ನ ಸಲ್ಲಿಸಬೇಕು, ಅದಕ್ಕೆ ಒಂದು ಕಿರುಕಾಣಿಕೆಯನ್ನ ಕೊಡಬೇಕು, ಈ ಒಂದು ಅವರ ಒಂದು ಹಳೆಯ ನೆನಪುಗಳನ್ನ ಮೆಲುಕು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ
ಸಾಕಷ್ಟು ಪ್ರಯತ್ನಗಳನ್ನ 2 ತಿಂಗಳಿಂದ ಇದನ್ನ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮೆಲ್ಲ ಊರಿನ ಒಂದು ಜನತೆ ಆಭಾರಿಯಾಗಿರ್ಬೇಕು. ಮತ್ತೆ ಈ ಒಂದು ಶಾಲೆಗೆ ಅಮೋಘವಾದಂತ ಕೊಡುಗೆಯನ್ನು ನೀಡಿದಂತ ನಮ್ಮ ಒಂದು ಶಿಕ್ಷಕ ವೃಂದ ಏನಿದೆ, ಈ ಒಂದು ಶಾಲೆಯ ಹಿರಿಯ ಶಿಕ್ಷಕರು ಏನಿದ್ದಾರೆ, ಇವರೆಲ್ಲರಿಗೆ ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ನಾನು ಸ್ವಾಗತವನ್ನ ಕೋರ್ತಾ ಮತ್ತೆ ಈ ಒಂದು ಅನಿಸಿಕೆಯನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ, ನಮ್ಮ ಮುಂದೆ ಇರ್ತಕ್ಕಂಥ ಊರಿನ ಹಿರಿಯರು ಮತ್ತೆ ಮುಖಂಡರುಗಳು ಮತ್ತೆ ಹಿರಿಯ ವಿದ್ಯಾರ್ಥಿಗಳು, ನಮ್ಮ ದೇವರಾಜಣ್ಣ ಆಗಿರ್ಬೋದು, ನಮ್ಮ ಗೋವಿಂದೇಗೌಡರಾಗಿರ್ಬೋದು, ಹೀಗೆ ಹಲವಾರು ಈ ಒಂದು ಶಾಲೆನಲ್ಲೇ ಕಲ್ತಂತವರು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ 1-2 ಲೈನ್ ಆಗ್ಲಿ ಈ ಒಂದು ಗುರುಗಳ ಬಗ್ಗೆ ಆಗಲಿ ಈ ಶಾಲೆ ಬಗ್ಗೆ ಆಗಲಿ ತಮ್ಮ ಅನಿಸಿಕೆಯನ್ನ ಹೇಳಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್. ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಂತಹ ಯೋಗೇಶ್ ಅವರಿಗೆ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.